ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತೆ ತನ್ನ ನಾಲಿಗೆನ ಹರಿಬಿಟ್ಟಿದ್ದಾರೆ. ಮನೆಯಲ್ಲಿ ರಕ್ಷಿತನ ವಿರುದ್ಧ ಕೆಟ್ಟ ಮಾತನ್ನ ಬರೆಸಿದ್ದಾರೆ. ಅವರ ಪರ್ಸನಾಲಿಟಿ, ಅವಳ ಒಂದು ಶೀಲದ ಬಗ್ಗೆನೇ ಕೆಟ್ಟದಾಗಿ ಮಾತಾಡೋ ರೀತಿಯಲ್ಲಿ ಮಾತಾಡಿದ್ರು. ಅದು ಖಂಡಿತವಾಗಿ ನನಗೆ ಇಷ್ಟ ಆಗಿಲ್ಲ. ಅದೇನಂತ ಹೇಳಿ ಅಬ್ಸರ್ವ್ ಮಾಡಿ ನೋಡಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ನಿನ್ನೆ ಮುಖಕ್ಕೆ ಮಸಿ ಬೆಳಿತಾರೆ, ತುಂಬಾ ಜನ ಬೆಳಿತಾರೆ. ಧನುಷು ಕೂಡ ಅಶ್ವಿನಿಗೆ ಬೆಳಿತಾರೆ, ಜೊತೆಗೆ ಗಿಲ್ಲಿ ನಟನು ಕೂಡ ಅಶ್ವಿನಿಗೆ ಬೆಳಿತಾರೆ. ಹೀಗೆ 3-4 ಜನ ಅವ್ರನ್ನ ಮಸಿಯನ್ನ ಕ್ಲೀನ್ ಆಗಿ ಬೆಳಿತಾರೆ. ಅದಾದ್ಮೇಲೆ ರಕ್ಷಿತಾ ಬಂದು ಅಶ್ವಿನಿ ಗೌಡಗೆ ಮಸಿಯನ್ನ ಬಳಿದು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಬ್ರು ಕೂಡ ಚಾಲೆಂಜ್ ಗಳನ್ನು ಕೂಡ ಮಾಡ್ಕೋತಾರೆ. ಆದ್ರೆ ಅದಕ್ಕೆ ಸಮಜಾಯಿಷಿ ಕೊಡುವಂತಹ ಒಂದು ನೆಪದಲ್ಲಿ ಬಂದಂತಹ ಅಶ್ವಿನಿ ಗೌಡ ಆ ಒಂದು ಹುಡುಗಿಯ ಕ್ಯಾರೆಕ್ಟರ್ ನ ಹಾಳು ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ. ನಿನಗೆ ಕೇವಲ 20-25 ವರ್ಷ ವಯಸ್ಸು, ನೀನು ಇನ್ನೊಬ್ಬ ಗಂಡಸನ ಜೊತೆಗೆ ಅಂಟಿಕೊಂಡಿರುವಂತದ್ದು. ನಿನ್ನ ಏಜ್ ಅಲ್ಲಿ ನಾವು ಆ ರೀತಿ ಮಾಡ್ಲಿಲ್ಲ. ಒಬ್ಬೊಬ್ರನ್ನ ಒಂದೊಂದು ದಿನ ಬಳಸ್ಕೋತೀಯಾ, ಅದು ಕೂಡ ಕೈ ಹಿಡ್ಕೊಂಡು ಹೇಗ್ ಬೇಕೋ ಹಾಗೆ ಇರ್ತೀಯಾ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಮಾತಾಡ್ತಾರೆ. ಆ ಲೆಕ್ಕಾಚಾರ ಯಾವ ರೀತಿ ಇತ್ತು ಅಂತ ಹೇಳಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದವನಿಗೆ ಖಂಡಿತವಾಗಿ ಅರ್ಥ ಆಗತ್ತೆ. ಅಂದ್ರೆ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿರುವಂತದ್ದು, ಅದು 100% ಕ್ಯಾರೆಕ್ಟರ್ ಬಗ್ಗೆನೇ ಮಾತನಾಡಿರುವಂತದ್ದು. ಅದ್ರ ಬಗ್ಗೆ ಪಾಪ ಆ ಹುಡುಗಿಗೆ ತೀವ್ರವಾಗಿ ಅರ್ಥ ಆಗೋದಿಲ್ಲ. ಅದನ್ನು ಅವಳು ಸೀರಿಯಸ್ ಆಗಿ ತಗೊಂಡ್ಲೋ ಬಿಟ್ಲೋ ಗೊತ್ತಿಲ್ಲ. ಬಟ್ ನೋಡೋರಿಗಂತೂ ಸಿಕ್ಕಾಪಟ್ಟೆ ಅಸಹ್ಯ ಅನಿಸ್ತು. ಅವಮ್ಮ ಈಗಾಗಲೇ ಏನಿಲ್ಲ ಅಂದ್ರೂ 30 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಇಂಡಸ್ಟ್ರಿಯಲ್ಲಿ ಇರ್ಬೇಕಾದ್ರೆ ಹೀರೋಗಳ ಜೊತೆಗೋ ಆಕ್ಟರ್ಸ್ ಜೊತೆಗೋ ಮೈಕೈ ಅಂಟಿಸ್ಕೊಂಡೇ ಇದ್ದಿಲ್ವಾ? ಅಥವಾ ನಿನ್ನೆ ಮೊನ್ನೆ ನಡೆದಂತಹ ಒಂದು ಟಾಸ್ಕ್ ಸುದೀಪ್ ಅವರ ಮುಂದೆನೆ ಹೋಗಿ ಚಂದ್ರಪ್ರಭಾನ ತಪ್ಕೊಂಡ್ರು, ಅದು ಕೆಟ್ಟದಾಗ ಕಾಣಿಸ್ಲಿಲ್ವಾ ಜನಕ್ಕೆ? ಯಾರು ಯಾವ ರೀತಿ ಮಾತಾಡಬೇಕು ಅದೇ ರೀತಿ ಮಾತಾಡಬೇಕು. ಕಲಾವಿದರಿಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ. ಅದನ್ನೇ ಹಿಡ್ಕೊಂಡು ಬೇರೆಯವರ ಕ್ಯಾರೆಕ್ಟರ್ ನ ಹಾಳು ಮಾಡಕ್ ಹೋಗ್ತಿರುವಂತಹ ಕಚಡ ನಾಲಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮನೆಯಲ್ಲಿ ಹೆಣ್ಣು ಮಕ್ಳು ಇದ್ದಿದ್ರೆ ನಿನಗೂ ಅರ್ಥ ಆಗೋದು. ಆ ಹುಡುಗಿಗಿನ್ನು ಚಿಕ್ಕ ಏಜು, ಆ ಏಜ್ ಅಲ್ಲಿ ಅವಳ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ಯಾ ಅಂದ್ರೆ ವೈಯಕ್ತಿಕವಾಗಿ ಅವಳನ್ನ ನಿಂದಿಸಲೇಬೇಕು, ಜನಗಳಿಗೆ ಕೆಟ್ಟದಾಗಿ ತೋರಿಸಬೇಕು ಅಂತಾನೆ ಮಾತಾಡ್ತಿರೋದು. ಮತ್ತೆ ಅವಳು ಚಪ್ಲಿ ತೋರಿಸ್ತಾ ಇದ್ರು ಕೂಡ ಚಪ್ಲಿ 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 ಅಂತ 1000 ಸಲ ಹೇಳುವಂತದ್ದು. ಒಬ್ಬರನ್ನ ಕೆಟ್ಟದನ್ನು ಮಾಡಬೇಕು ಅಂತ ಹೇಳಿ ಈ ಅಶ್ವಿನಿ ಗೌಡನ ಕಲ್ಕೋಬೇಕು. ಇವಳ ನಾಲ್ಗೆನೂ ಕೂಡ ಕಚಡವಾಗಿದೆ, ಇವಳ ಮಾತು ಕೂಡ ಕಚಡವಾಗಿದೆ. ಇನ್ನೊಬ್ಬರನ್ನ ಕ್ಯಾರೆಕ್ಟರ್ ನ ಹಾಳು ಮಾಡ್ತಾರೆ ಅಂದ್ರೆ ಇವರ ಕ್ಯಾರೆಕ್ಟರ್ ಎಂತದಿರ್ಬೇಕು ಅಂತ ಹೇಳಿ ಇಡೀ ಕರ್ನಾಟಕನೇ ನೋಡ್ತಾ ಇದೆ. ಆ ಹುಡುಗಿಗೆ ತೀವ್ರವಾಗಿ ಅರ್ಥ ಆಗೋದಿಲ್ಲ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾತನಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಖಂಡಿತ ಗೊತ್ತಾಗ್ಲಿಲ್ಲ. ಬಟ್ ಏನಾದ್ರೂ ಮಾತಾಡ್ಕೊಳ್ಳಿ, ಒಬ್ರು ಕ್ಯಾರೆಕ್ಟರ್ ನ ಕೆಳಗಡೆ ಹಾಕಿ ಅವಳ ಕ್ಯಾರೆಕ್ಟರ್, ಅದು ಕೂಡ ಒಬ್ಬ ಹುಡುಗಿ ಅಂದ್ಮೇಲೆ ಅವಳು ಇನ್ನು ಮದುವೆ ಕೂಡ ಆಗಿಲ್ಲ, ಅವಳ ಕ್ಯಾರೆಕ್ಟರ್ ನ ಕೆಟ್ಟದಾಗ ಮಾತಾಡುವಂತದ್ದು ಸಿಕ್ಕಾಪಟ್ಟೆ ಕೆಟ್ಟದಾಗ ಕಾಣ್ತಿದೆ. ಹೊರಗಡೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಿನ್ನ ಏಜಿಗೆ ಒಂದು ಮರ್ಯಾದೆಗಳನ್ನ ಕೊಡ್ತಾ ಇದ್ದಾರೆ ಜನ. ಆ ಮರ್ಯಾದೆನ ಉಳಿಸ್ಕೊಂಡು ಹೊರಗಡೆ ಬನ್ನಿ. ಇಲ್ಲ ಅಂದ್ರೆ ಜನ ಏನ್ ಮಾಡ್ತಾರೋ, ಅವ್ರಿಗೆ ಹೇಳ್ತಾರಲ್ಲ ಕಲಾವಿದರು ಅದನ್ನ ತಗೊಂಡು ಹೊಡಿತಾರೆ ಅಂತ ಹೇಳಿ, ಅವ್ರಿಗೆ ಹೊಡಿತಾರೋ ನಿಮಗೆ ಹೊಡಿತಾರೋ ಖಂಡಿತ ನನಗೆ ಗೊತ್ತಾಗ್ತಾ ಇಲ್ಲ. ಕ್ಯಾರೆಕ್ಟರ್ ನ ಸ್ವಲ್ಪ ಹದಬಸ್ತಲ್ಲಿ ಹಿಡ್ಕೊಂಡು ಮಾತಾಡಬೇಕು. ಅದು ಕಲಾವಿದರನ್ನಾಗಿದ್ರು ಸರಿ, ಯಾರೇ ಆಗಿದ್ರು ಸರಿ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ರಿ, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡ್ರಿ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.